ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈ ಮಗುವಿನ ಜಾತಕ ನೋಡ್ತಾ ಇದ್ರೆ ಸಾಕ್ಷಾತ್ ಆ ತ್ರಿಪುರ ಸುಂದರಿನೇ ನನ್ನ ಕಣ್ಮುಂದೆ ನಿಂತ ಕಾಣಿಸ್ತಿದ್ಯಪ್ಪ. ಅಂತ ಅದ್ಭುತ ಜಾತಕ ಶೇಖರಿ ಇದು. ಇಂಥ ಅದ್ಭುತ ಜಾತಕ ಆಗಿದ್ದಕ್ಕೆ ತಾನೇ ಹುಟ್ಟನೆ ತಂದೆ ತಾಯಿನ ನುಂಗಿ ನೀರು ಕುಡ್ತಿದ್ದು. ಈ ಮಗು ನಿಮ್ಮ ಮನೆಗೆ ಒಳ್ಳೆ ಅದೃಷ್ಟ ತರುತ್ತೆ. ದೇಶಿಕರೇ, ಕಳ್ಳು ಬಸರು ಹುಟ್ಟಿದ ಮಗು ಅದು. ಶುರುವಾಯ್ತು ಗೋಳು. ಅಳ್ಬಾರ್ದು ಅಳ್ಬಾರ್ದು ಅಳ್ಬಾರ್ದು. ಓ ದೂಧ ಕುಡಿ ಪುಟ್ಟ, ದೂಧ ಕುಡಿ. ಆಯಿ ದೂರಿ ದೂರಿ ದೂರಿ. ಅಳ್ಬಾರ್ದು ಪುಟ್ಟ, ಅಳ್ಬಾರ್ದು. ಆಯಿ ದೂಧ ಕುಡಿ, ದೂಧ. ಆಯಿ ದೂರಿ ದೂರಿ ದೂರಿ, ದೂಧ ದೂಧ ದೂಧ. ಏನು ಅದು ಇನ್ನೂ ಮುಗಿಲಿಲ್ವಾ? ಎದೆ ಹಾಲು ಕುಡಿಬೇಕಾದ ಕೂಸು, ಹೊಟ್ಟೆ ಹಸುವು ಅಳ್ತಾ ಇದೆ. ಹಸು ಕೂಸಮ್ಮ, ಈ ಹಾಲು ಒಗ್ಗಲ್ಲ. ಅದಕ್ಕೆ ಒಗ್ಗಲ್ಲ ಅಂದ್ರೆ ಏನೋ ಮಾಡೋದು. ಹುಡ್ತಾನೆ ತಾಯಿ ನುಂಗ್ಕೊಂಡು ಮಗುಗೆ ಇದೇ ಹಾಲು ಸಿಗೋದು. ಹೀಗೇನೆ ಆಗೋದು. ಎಲ್ಲ ಅಮ್ಮನವ್ರ ಸಂಕಲ್ಪ. ನಿನ್ ಮಗುಗಂದ್ರೆ ಏನಮ್ಮ ಬಂತು? ಸುಮ್ನಿರಮ್ಮ. ದೂರಿ ದೂರಿ ದೂರಿ. ಹೊತ್ತು ಹೊತ್ತು ಸಾಯ್ಲಿ ಬಿಡೋ. ತಾಯಿ ಸಾಯಿಸಿದ ಮಗು ಇದು. ಇದು ಬದುಕಿದ್ದು ಏನು ಪ್ರಯೋಜನ ಇಲ್ಲ. ಇದು ಸತ್ರ ಯಾರಿಗೇನು ನಷ್ಟ ಇಲ್ಲ. ಪಾಪ ಹಾಕ್ಬೇಡ ನೀನು. ಅಪ್ಪ ಏನು ಅರಿಯದ ಕೂಸು ಇದು. ಇದನ್ನಂತೀಯಲ್ಲ, ನಿನ್ ಕೈ ನೋಡ್ಕೊಳಕ್ ಆಗದೆ ಇದ್ರೆ ನೋಡ್ಕೋಬೇಡ. ನನ್ನ ಮಗಳ ಮಗು ಇದು, ನಾನ್ ನೋಡ್ಕೋತೀನಿ. ಆದ್ರೆ ನೀನ್ ಪಾಪ ಹಾಕ್ಬೇಡ. ನಿನ್ ದಮ್ಮಯ್ಯ ಅಂತೀನಿ. ಏನಾದ್ರೂ ಮಾಡ್ಕೊಂಡು ಸಾಯಿ. ಬುದ್ಧಿ ಇದ್ರೆ ಅನ್ನ ತಿಂತೀಯ, ಇಲ್ದಿದ್ರೆ ಏನ್ ಕರ್ಬಂದ್ ಬದುಕೋ ಏನೋ. ಭಗವಂತ ಬೇಗ ಕರ್ಕೊಂಡ್ಬಿಟ್ರೆ ಸಾಕು. ನೀ ಮಲಕ್ಯ ಸುಮ್ನೆ. ಆಯ್ತು ಬಿಡೋ, ಮಾತಾಡಲ್ಲ. ಮೂಕಿಯಾಗಿದ್ದು ಬಿಡ್ತೀನಿ. 50 ವರ್ಷದಿಂದ ಜೊತೆಗಿದ್ದ ತಾಯಿ ಬೇಡ, ಮೊನ್ನೆ ಮೊನ್ನೆ ಬಂದ ಈ ಪೀಡೆ ಮಗುನೇ ಬೇಕು ನಿನಗೆ. ಏನ ಹಾಳಾಗಿ ತಾಯಿ ನೀವು. ಒಂದು ಒಳ್ಳೆ ಯೋಜನೆ ಬಂದಿದೆ ಕಡಿಕೆ, ಮಗುನ ನಮ್ಮ ಕೈವಶ ಮಾಡ್ಕೊಳ್ಳೋದಕ್ಕೆ. ಏನು ನಿನ್ನ ಆ ಯೋಜನೆ ವಿರೂಪಾಕ್ಷ? ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅಷ್ಟಕ್ಕೂ ಇನ್ಮೇಲೆ ನಾವು ಆ ಶ್ರೀಚಕ್ರ ಸ್ವರೂಪಿ ಮಗುನೇ ನೆಚ್ಕೋಬೇಕಾ, ಅಥವಾ ಅದು ಮೊದಲಿನ ಹಾಗೆ ಪ್ರಾಕೃತಿಕ ರೂಪಕ್ಕೆ ಬರೋದೇ ಇಲ್ವಾ? ಯಾಕೆ ಬರೋಲ್ಲ ಕಡಿಕೆ? ಬರಲೇಬೇಕು, ಬಂದೇ ಬರುತ್ತೆ. ಯಾಕೆ, ನಿನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ವಾ? ಇತ್ತೀಚೆಗೆ ಯಾರನ್ನ ಯಾವುದನ್ನ ನಂಬಬೇಕು ಅನ್ನೋ ಬಗ್ಗೆ ಖಚಿತತೆ ಕಮ್ಮಿ ಆಗ್ತಾ ಇದೆ. ಏನು ನನಗೆ ತಿವಿತಾ ಇದೆಯಾ ಅನ್ಸುತ್ತೆ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ವಿರೂಪಾಕ್ಷ. ಶ್ರೀಚಕ್ರ ಸ್ವರೂಪಿ ಮಗು ಅನ್ನೋದು ನಮ್ಮ ದಾರಿ ತಪ್ಪಿಸೋದಕ್ಕೋಸ್ಕರ, ನಮ್ಮಿಂದ ಶ್ರೀಚಕ್ರವನ್ನು ಬಚ್ಚಿಡೋದಕ್ಕೆ ಅಮ್ಮನೋರು ಹೂಡಿದ ತಂತ್ರ. ಆ ಮಗುಗೆ 5 ವರ್ಷ ತುಂಬಿದ ನಂತರ ಶ್ರೀಚಕ್ರ ಪ್ರಾಕೃತಿಕ ರೂಪಕ್ಕೆ ಬರುತ್ತೆ. ಅಲ್ಲಿವರೆಗೂ ಬೀಜಾಕ್ಷರಗಳೆಲ್ಲ ಶ್ರೀಚಕ್ರ ಸ್ವರೂಪಿ ಮಗುವಿನಲ್ಲೇ ಇರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ನಾವು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ನಮ್ಮ ಗಮನ ಶ್ರೀಚಕ್ರ ಸ್ವರೂಪಿ ಮಗುನ ಹೇಗೆ ನಮ್ಮ ಕೈವಶ ಮಾಡ್ಕೋಬೇಕು ಅನ್ನೋದು. ಮತ್ತೆ ಇದರಲ್ಲಿ ಇನ್ನೇನು ದ್ವಿಮುಖ ಆಟಗಳು ಇಲ್ಲ ತಾನೆ? ಸ್ನೇಹದಲ್ಲಿ, ಕೆಲಸದಲ್ಲಿ ನಂಬಿಕೆ ಇರಬೇಕು ಕಡಿಕೆ. ಅದೇ ಇಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ. ನಂಬುದ್ರೆ ನಂಬು, ಬಿಟ್ರೆ ಬಿಡು.
ಹಾಕಮ್ಮ ಹಾಕ್ ನಮ್ಮ ಬಂಗಾರ ಅಳ್ತಾ ಇರೋದು. ಹೊಟ್ಟೆ ಹಶ್ವಾಗ್ತಿದ್ಯಾ? ಅಲ್ಲ ದೂದ ಕುಡಿ. ದೂದ ಕುಡಿ. ಬೇಡವಾ? ನೀನ್ ನಿದ್ದೆ ಇಲ್ಲದೆ ಅಳ್ತೀಯೋ, ಹೊಟ್ಟೆ ಹಸುವಿಗೆ ಅಳ್ತೀಯೋ? ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ. ತಡಿ. ತಾಚಿ ಮಾಡಿಸ್ತೀನಿ ತಡಿ ನಿನ್ಗೆ. ಜೋನು ತಾಚಿ ಪುಟಾಣಿ, ಬಂಗಾರ ಪುಟಾಣಿ, ತಾಚಿ ಜೋ ಕಂದ, ಅಲ್ಗು ಪುಟಾಣಿ, ನಿದಿರೇ ಮಾಡು ಕಂದ, ಕನಸು ಕಾಣು ಚಂದ, ನಿದಿರೇ ಮಾಡು ಕಂದ. ಏನಯ್ಯ ಶೇಖರಿ ಇದು? ಏನಯ್ಯ ನಿನ್ನ ದುರವಸ್ಥೆ? ಯಜಮಾನ್ರೆ ಬನ್ನಿ ಕೂತ್ಕೊಳ್ಳಿ, ಮಂದಲ್ಗೆ ಹಾಕ್ತೀನಿ. ಪರವಾಗಿಲ್ಲ. ಅಲ್ಲಯ್ಯ, ಈ ಮಗುನ್ ಕಟ್ಕೊಂಡು ನೀನೊಬ್ಬನೇ ಒದ್ದಾಡ್ತಾ ಇದೆಯಲ್ಲ, ಮನೇಲಿ ಹೆಂಗಸ್ರು ಯಾರು ಇಲ್ವಾ? ಎಲ್ಲರೂ ಇದ್ದಾರೆ, ಆದರೆ ಈ ಮಗು ಪಾಲ್ಗೆ ಯಾರೂ ಇಲ್ಲ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಎಷ್ಟು ದುರಂತಗಳು ನನ್ನ ಜೀವನದಲ್ಲಿ. ಸುಂದರಿ ಸಾವು, ಜಾಚಿ ಸಾವು, ಜಾಚಿ ನಂತರ ಬಂಗಾರಿ ಎಲ್ಲಿ ಹೋದ ಅನ್ನೋದೇ ಗೊತ್ತಿಲ್ಲ. ಬಹುಶಃ ಅವನು ಬದುಕಿರೋದೇ ಒಂದು ಅನುಮಾನ. ಅದಾದ್ಮೇಲೆ ಈ ಮಗುವಿನ ಜವಾಬ್ದಾರಿ ಬೇರೆ ನಿನ್ನ ಹೆಗಲ ಮೇಲೆ ಬಿದ್ದಿದೆ. ಏನೇ ಹೇಳು ಶೇಖರ್, ನಿನ್ನ ಬದುಕಿನಲ್ಲಿ ಖುಷಿನೇ ಕಾಣಲಿಲ್ಲ. ಯಾಕೆ ಹಾಗಂತೀರಿ ಯಜಮಾನ್ರೆ? ನನ್ನ ಮಗಳನ್ನ ಕಳ್ಕೊಂಡೆ ನಿಜ, ಆದರೆ ಅಮ್ಮನವರು ಈ ಮಗುನ ನನ್ನ ಮಡ್ಲಿಗೆ ಹಾಕಿದ್ದಾರೆ. ಅಷ್ಟು ಸಾಕು ನನಗೆ. ಇದನ್ನ ನೋಡ್ಕೊಂಡು ಹೇಗೋ ಜೀವನ ಕಳೆದು ಬಿಡ್ತೀನಿ. ಮಗಳನ್ನ ಕಳ್ಕೊಂಡೆ ನಿಜ, ಆದರೆ ಅಮ್ಮನವರು ಈ ಮಗುನ ನನ್ನ ಮಡ್ಲಿಗೆ ಹಾಕಿದ್ದಾರೆ. ಅಷ್ಟು ಸಾಕು ನನಗೆ. ಇದನ್ನ ನೋಡಿಕೊಂಡು ಹೇಗೋ ಜೀವನ ಕಳೆದು ಬಿಡ್ತೀನಿ. ಹೇಳೋದು ಸುಲಭ ಶೇಖರಿ, ಆದರೆ ಆಚರಣೆಗೆ ತರೋದು ಬಹಳ ಕಷ್ಟ ಇದೆ. ಇಷ್ಟೆಲ್ಲ ಅನ್ಯಾಯಗಳಾಗ್ತಾ ಇದ್ರು ಏನೂ ಆಗೇ ಇಲ್ಲ ಅಂತ ಹೇಳಿ ಸುಳ್ಳು ಸುಳ್ಳು ನಿನ್ನನ್ನೇ ನೀನು ಸಂತೈಸ್ಕೊಂಡು ಬದುಕ್ತಾ ಇದೆಯಲ್ಲ. ಬಿಡು, ನಿಮ್ಮ ಮಧ್ಯಮ ವರ್ಗದ ಬಾಳೆ ಹೀಗೆ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಗಂಜಲ ಬೇಕಾದ್ರೂ ಕುಡಿದು ಬಿಡ್ತೀರಾ? ಸರಿ, ನಿನ್ನ ಹೆಂಡತಿಯಲ್ಲಿ, ನಿನ್ನ ತಾಯಿಯಲ್ಲಿ, ಅವ್ರು ಯಾರಿಗೂ ಈ ಮಗು ಬೇಡವಂತ? ಲಲಿತಂಗೆ ಮೈ ಹುಷಾರಿಲ್ಲ, ಜ್ವರ. ಇನ್ ಮಗುಗೂ ಎಲ್ಲಿ ಬರುತ್ತೋ ಅಂತ ಅವಳ ತಂಗಿ ಮನೆಗೆ ಹೋಗಿದ್ದಾಳೆ. ಅಮ್ಮ ಇಲ್ಲೇ ಹೊರಗಡೆ ಹೋಗಿದ್ದಾರೆ. ಮತ್ತೆ ದೇವಸ್ಥಾನದ ಕೆಲ್ಸಕ್ಕೆ ಬರ್ತೀಯೋ ಅಥವಾ ಇದನ್ನ ನೋಡ್ಕೊಂಡು ಇಲ್ಲೇ ಇದ್ದು ಬಿಡ್ತೀಯೋ? ಬಂದೇ ಬರ್ತೀವಿ, ಹೊಟ್ಟೆ ಹೊರಿಬೇಕಲ್ಲ. ಬರ್ತೀನಿ ಯಜಮಾನ್ರೆ. ದೇವಸ್ಥಾನದ ಮೆಟ್ಲು ತುಳಿಬೇಕು ಅಂದ್ರೆ ಸಾವಿನ ಸೂತ್ಕ, ಹುಟ್ಟಿನ ಪುರುಡು ಎಲ್ಲ ಕಳಿಬೇಕಲ್ಲ. ಇದೆಲ್ಲ ಕಳ್ಕೊಂಡು ಬರ್ತೀನಿ. ನೀನು ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಈ ಮಗುನ ಯಾರು ನೋಡ್ಕೊಳ್ತಾರೆ ಶೇಖರಿ? ನಿಮ್ಮನೆಯವರು ಈ ಮಗುಗೆ ದಿಕ್ಕಾಗ್ತಾರೆ ಅನ್ನೋದು ಸುಳ್ಳು. ಯಾರು ದಿಕ್ಕಾಗದೆ ಇದ್ರೆ ಏನ್ ಯಜಮಾನ್ರೆ? ಆ ತ್ರಿಪುರ ಸುಂದರಿ ಅಮ್ಮನವರಿದ್ದಾರೆ.
ಯಾಕೆ ಗುರುಗಳೇ? ನನ್ನ ಮೇಲಿನ ಕೋಪ ನಿಮ್ಗಿನ್ನೂ ಕರಗಿಲ್ವಾ? ಯಾರು ನೀನು? ನಿಮ್ಮ ಪರಮಾಪ್ತ ಶಿಷ್ಯ ಸೂರ್ಯಾಂಶ ಗುರುಗಳೇ. ಆ ಹೆಸರಲ್ಲಿ ಹಿಂದೊಬ್ಬ ಶಿಷ್ಯ ಇದ್ದ, ಅವನು ಸತ್ತು ತಿಂಗಳುಗಳೇ ಆಯ್ತು. ನನ್ನೆಲ್ಲ ತಪ್ಪುಗಳನ್ನ ಮನ್ನಿಸಿ ಮತ್ತೆ ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಗುರುಗಳೇ. ನಿಮ್ಮ ನೆರಳಿಲ್ದೆ ಈ ಸೂರ್ಯಾಂಶ ಬಾಳ್ಲಾರ. ಯಾರನ್ನು ಜೊತೆಗೆ ಸೇರಿಸ್ಕೊಳ್ಳೋ ಮನಸ್ಥಿತಿಯಲ್ಲಿ ನಾನೀಗ ಇಲ್ಲ. ಮಣಿಕಂಠ, ಕಳ್ಸು. ಗುರುಗಳೇ, ನಾನೆಲ್ಲೂ ಹೋಗಲ್ಲ. ನಿಮ್ಮ ಜೊತೆ ಇರೋಕೆ ಒಂದೇ ಒಂದು ಕಡೆ ಅವಕಾಶ ಮಾಡಿಕೊಡಿ ಗುರುಗಳೇ. ಇನ್ನು ಮುಂದೆ ಯಾವತ್ತೂ ನಿಮ್ಮಿಂದ ದೂರ ಹೋಗಲ್ಲ, ನಿಮ್ಮ ವಿರುದ್ಧ ಕೆಲಸ ಮಾಡಲ್ಲ. ದಯವಿಟ್ಟು ಇಲ್ಲ ಅನ್ಬೇಡಿ. ಅಂದ್ರೆ ನೀನು ಹೇಳೋದು ಅಮ್ಮನವರೇ ಪ್ರತ್ಯಕ್ಷವಾಗಿ ಬಂದು ಲಾಲಿ ಹಾಡಿ ಮಗು ಉಚ್ಚೆ ಹೇಲು ಎಲ್ಲ ಬಾಚಿ ಅದಕ್ಕೆ ಸ್ನಾನ ಮಾಡಿಸಿ ಸುಗಂಧ ಪೂಸಿ ಊಟ ಮಾಡಿಸಿ ಹೋಗ್ತಾರೆ ಅಂತನಾ? ಭ್ರಮೇಲಿ ಬದುಕ್ತಾ ಇದೀಯ ನೀನು. ವಾಸ್ತವಕ್ಕೆ ಬಾ. ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾತ್ರ ಮಾಡಬೇಕು. ನಮ್ಮ ಯೋಗ್ಯತೆ ಏನು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಅವಿವೇಕತನವನ್ನು ಬಿಟ್ಟು ವಿವೇಕದಿಂದ ಯೋಚನೆ ಮಾಡು ಶೇಖರಿ. ನಿನಗೆ 50 ದಾಟ್ತಾ ಇದೆ. ರಾಜಲಕ್ಷ್ಮಿ ಅವರಿಗೆ 70, ನಿನ್ನ ಹೆಂಡತಿಗೆ 47. ಎಲ್ಲರೂ ಬದುಕಿನ ಮುಸ್ಸಂಜೆಯಲ್ಲಿದ್ದೀರಿ. ಇನ್ನು ಈ ಎಳೆ ಮಗುವಿನ ಭವಿಷ್ಯನ ಹೇಗೆ ರೂಪಿಸ್ತೀಯ? ಹೆಡ್ ತನಕ ಒಂದು ಮಿತಿ ಇರಬೇಕು. ಬರ್ತೀನಿ. ಈಗ ಗುರುಗಳ ಮನಸ್ಥಿತಿ ಸರಿ ಇಲ್ಲ ಸೂರ್ಯಾಂಶು. ಅವ್ರನ್ನ ಬಲವಂತ ಮಾಡಬೇಡ. ಮೊದಲು ಅವ್ರ ಮನಸ್ಸು ತಿಳಿಯಾಗಲಿ. ಓಹೋ, ಶಾಸ್ತ್ರಿಗಳು ಯಾವಾಗ ಬಂದ್ರಿ? ಇದು ಸೂತಕದ ಮನೆ. ನೀವು ಮಡಿ ಮೈಲಿಗೆ ಅಂತ ಆಚರಿಸೋರು, ಅಮ್ಮನವ್ರ ಗರ್ಭಗುಡಿಗೆ ಹೋಗೋರು. ನೀವು ಮನೆ ಒಳಗೆ ಬರಬಾರ್ದಿತ್ತೇನೋ. ಮನುಷ್ಯತ್ವಕ್ಕೆ ಯಾವ ಸೂತ್ಕ ರಾಜಲಕ್ಷ್ಮಿಯವರೇ? ನಾವು ನೆರೆಹೊರೆಯವರು. ನಿಮ್ಮ ಮನೆಯಲ್ಲಿ ಸಾವು ಸಂಭವಿಸಿದೆ ಅಂತ ಗೊತ್ತಿರುವಾಗಲೂ ಹೀಗೆ ಅಂಗಳದಲ್ಲೇ ನಿಲ್ಸಿ ಮಾತಾಡ್ಸೋದು ಸರಿನಾ? ಬೇಕಾದ್ರೆ ಮನೆಗೆ ಹೋಗಿ ತಲೆ ಮೇಲೆ ತಣ್ಣೀರು ಸುತ್ಕೊಂಡು ಮಡಿಯಾಗಿ ಮನೆ ಒಳಗೆ ಹೋಗ್ತೀನಿ, ಅಮ್ಮನವ್ರಿಗೆ ದೀಪ ಹಚ್ತೀನಿ. ಆದರೆ ಜನರ ಕಷ್ಟಕ್ಕೆ ಕಣ್ಣೀರಿಗೆ ಆಗದ ಬಾಳು ಯಾವತ್ತೂ ಈ ರೂಪಾಕ್ಷ ಬಾಳಿಲ್ಲ, ಬಾಳೋದು ಇಲ್ಲ. ಮನುಷ್ಯತ್ವ ನಮಗಿರಿದ್ದು ದೈವತ್ವ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಮೊದಲು ಮನುಷ್ಯತ್ವ, ಆಮೇಲೆ ದೈವತ್ವ. ನಿಮ್ದು ದೊಡ್ಡ ಮನಸ್ಸು ಸ್ವಾಮಿ. ಯೋಚನೆ ಮಾಡಬೇಡಿ ರಾಜಲಕ್ಷ್ಮಿಯವರೇ. ಅಮ್ಮನವರು ಸಜ್ಜನರಿಗೆ ಸತ್ವ ಪರೀಕ್ಷೆ ಕೊಡ್ತಾಳೆ. ಭಕ್ತಿಯಿಂದ ಇರಿ, ಅವಳೇ ಕಾಯ್ತಾಳೆ. ಅವಳನ್ನ ಪೂಜಿಸೋದ್ ಬಿಟ್ಟು ಬೇರೇನ್ ಮಾಡ್ತೀವಿ ಶಾಸ್ತ್ರಿಗಳೇ? ಅವಳೇ ನಮ್ಮನ್ನು ಕಾಯ್ಬೇಕು. ಕಾಯ್ತಾಳೆ, ಖಂಡಿತ ಕಾಯ್ತಾಳೆ. ಸರಿ ರಾಜಲಕ್ಷ್ಮಿಯವರೇ, ನಾನಿಲ್ಲಿ ಬರ್ತೀನಿ. ರಾಜಲಕ್ಷ್ಮಿಯವರೇ, ನಿಮ್ಮ ಹತ್ರ
ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳಿ ಶಾಸ್ತ್ರಿಗಳೇ, ಅದೇನಂತ ಹೇಳಿ. ಹಾ, ಇಲ್ಲಿ ಬಿಡಿ, ಬನ್ನಿ. ವಿಷಯ ಅದೇನು ಅಂತ ಹೇಳಿ ಶಾಸ್ತ್ರಿಗಳೇ. ರಾಜಲಕ್ಷ್ಮಿ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಗೆ ಬಂದಾಗ ಯಾವುದೋ ಪ್ರೇತ ಬಂಗಲೆಗೆ ಹೊಕ್ಕ ಅನುಭವ ಆಯಿತು. ಮನೆ ತುಂಬ ಋಣಾತ್ಮಕ ಅಂಶಗಳೇ ತುಂಬಿರೋ ಹಾಗೆ ಅನಿಸ್ತಾ ಇದೆ. ಸೈತಾನ್ನ ವಾಸಸ್ಥಾನ ಅನಿಸ್ತಾ ಇದೆ. ಜೊತೆಗೆ ತಾಯಿಯನ್ನು ಕಳ್ಕೊಂಡಿರೋ ಮಗುವಿನ ಅಳು ಬೇರೆ. ಆ ಅಳು ನಿಮ್ಮನೇನ ನೆಮ್ಮದಿಯಾಗಿರೋದು ಬಿಡೋದಿಲ್ಲ, ನಿಮ್ಮನೇನ ನಾಶ ಮಾಡಿಬಿಡುತ್ತೆ. ಮುಖ್ಯವಾಗಿ ನಿಮ್ಮ ಮಗ ಶೇಖರಿನ. ನಾನೇನ್ ಮಾಡ್ಲಿ ಹೇಳಿ ಶಾಸ್ತ್ರಿಗಳೇ. ನೋಡಿದ್ರಲ್ಲ ನಮ್ ಶೇಖರ ಮಗುನ ಅದೆಷ್ಟು ಹಚ್ಕೊಂಡಿದ್ದಾನೆ ಅಂತ. ಆ ಮಗು ನಮ್ಮ ಮನೆಯೊಳಗೆ ಬರಲೇಬಾರ್ದು ಅಂತ ನಾನು ಅದೆಷ್ಟು ಆಟ ಹಿಡ್ದೆ. ಆದ್ರೆ ಆ ದೇಶಕರು ಶೇಖರ್ ಇಬ್ರು ಸೇರ್ಕೊಂಡು ನನ್ನ ಬಾಯಿ ಕಟ್ಟಾಕಿದ್ರು. ಆ ಶನಿ ನಮ್ಮ ಮನೆ ಸೇರ್ತು. ಕೇಳಿದ್ರ ಮಗು ಹೇಗೆ ಹೇಳ್ತಾ ಇದೆ. ರಾಜಲಕ್ಷ್ಮಿಯವರೇ, ಈ ಅಳು ನಿಮ್ಮನೆನ ಸುಮ್ಮನೆ ಬಿಡೋದಿಲ್ಲ. ಈಗ ನಾನು ಏನ್ ಮಾಡ್ಲಿ ಹೇಳಿ ಶಾಸ್ತ್ರಿಗಳೇ. ರಾಜಲಕ್ಷ್ಮಿಯವರೇ, ಹೇಗೂ ಈ ಮಗು ಹಾಲಿಲ್ದೆ ಅತ್ತು ನರಳ್ತಾ ಇದೆ. ನಮ್ಮಲ್ಲೇ ಎಷ್ಟೋ ಬಸರು ಹೋಗಿರೋ ಹೆಂಗಸರಿದೆ, ತಾಯ್ತನದಿಂದ ವಂಚಿತರಾಗಿರ್ತಾರೆ. ಅಂಥವ್ರಿಗೆ ಈ ಮಗುನ ಕೊಟ್ಬಿಡಿ. ಮಗುವಿನಿಂದ ನಿಮಗೂ ನೆಮ್ಮದಿ, ಯಾರ್ದೋ ಮಡಲ್ ತುಂಬದಂತಹ ಪುಣ್ಯನೂ ನಿಮಗೆ ಬರುತ್ತೆ. ಶ್ರೀಚಕ್ರ ಸ್ವರೂಪಿ ಶಿಶುವಾಗಿ ಇದನ್ನ ನಾನು ಇಲ್ಲಿರೋದಕ್ಕೆ ಬಿಡ್ತೀನ. ಇದನ್ನ ಇಲ್ಲಿಂದ ಸಾಕು ಹಾಕಿ ಶ್ರೀಚಕ್ರದ ಪ್ರಯೋಜನನ ಪಡ್ಕೊಳ್ತೀನಿ. ಪರಮಾನಂದ ಬಾಲಗೋಪಿಯ ಕಂದ ಬಾಲಮುಕುಂದ ಜೋ 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 ಶ್ರೀ ಕೃಷ್ಣ ಪರಮಾನಂದ. ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಅಳದೆ ಇನ್ನೇನು ಮಾಡ್ಲಿ, ನಮ್ಮನೆಗೆ ರಾಹು ಬಡ್ದಿದೆ. ಹಾಗಂತ ಯಜಮಾನ್ರು ನಿಂತಲ್ಲೇ ತುಂಬುದ್ರ? ಅವ್ರ್ಯಾಕೋ ನನ್ನ ತಲೆ ತುಂಬ್ತಾರೆ. ಅವರು ನಿನ್ನ ಈ ಸ್ಥಿತಿ ನೋಡಿ ಎಷ್ಟು ನೊಂದ್ಕೊಂಡ್ರು ಗೊತ್ತಾ. ಶೇಖರಿ, ನಂದೊಂದು ಮಾತು ನಡೆಸ್ಕೊಡ್ತೀಯೇನೋ? ಏನು? ಶೇಖರಿ, ಈ ಮಗು ಈ ಮನೇಲಿ ಬೆಳೆಯೋದು ಬೇಡ. ಇದನ್ನ ಯಾರಾದ್ರೂ ಮಗುನ್ ಕಳ್ಕೊಂಡಿರೋ ಬಾಣಂತಿ ಕೊಟ್ಬಿಡೋಣ. ಕಡೆ ಪಕ್ಷ ಈ ಮಗು ಅಲ್ಲಾದ್ರೂ ಎದೆ ಹಾಲು ಕುಡ್ಕೊಂಡು ಚೆನ್ನಾಗಿ ಬೆಳೀಲಿ. ಧೂಮ್ ದಾನ